ಯಾರೀ ಹುಡುಗಿ ಅದು? ನಮ್ಮ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ನಾವು ಇವಳನ್ನ ನೋಡೇ ಇಲ್ವಲ್ಲ. ಯಾರಿಗೂ ಗೊತ್ತು ಅದು ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ನೋ ಏನೋ. ಮೊದಲೇ ಅವ್ನು ಅಬ್ರಾಡಲ್ಲಿದ್ದ. ಬೇಸಿಕಲಿ ಈಸ್ ವೆರಿ ರಿಚ್ ಡೇಟಿಂಗ್ ಪರ್ಸ್ನಾಲಿಟಿ. ಯಾರ್ಯಾರು ಸವಾಸ ಮಾಡಿದಾನೋ ಯಾರಿಗೂ ಗೊತ್ತು. ಪಾಪ ಈ ಥರ ಹೆಣ್ಮಕ್ಳಿಗೆ ಅದೆಷ್ಟು ಜನಕ್ಕೆ ಅನ್ಯಾಯ ಮಾಡಿದಾನೋ ಏನೋ. ಈ ಹುಡುಗಿ ಧೈರ್ಯ ಮಾಡಿ ಹೇಳಿದ್ದಕ್ಕೆ ಸತ್ಯ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಯದು, ಏನ್ ಮಾತಾಡ್ತಿದ್ಯಾ? ಅಯ್ಯೋ ಇರೋದನ್ನೇ ಹೇಳಿದ್ನಪ್ಪ. ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರಂತೆ. ಹಾಗಾಯ್ತು ನಿನ್ ಕತೆ. ಶಟ್ ಅಪ್. ಮೈಂಡ್ ಯುವರ್ ಓನ್ ಲ್ಯಾಂಗ್ವೇಜ್ ಯದು. ಅಲ್ಲ, ಪ್ರೀತು ನಮ್ ಜೊತೆ ಇರೋನು. ಅವನ್ನ ಎಷ್ಟು ಹತ್ರದಿಂದ ನೋಡಿದ್ಯಾ? ಅಂತವನ್ ಬಗ್ಗೆ ಇಷ್ಟು ಕೆಟ್ಟದಾಗ ಯೋಚನೆ ಮಾಡೋದಕ್ಕೆ ಹೇಗ್ ಸಾಧ್ಯ? ನಮ್ಮೋರ್ ನಮ್ಗೆ ಸಪೋರ್ಟ್ ಮಾಡದೆ ಹೋದ್ರೆ ಬೇರೆಯವ್ರು ಹೇಗ್ ಮಾಡ್ತಾರೆ ಇದು? ಅದು ಹಾಗಲ್ಲ ಕಾವೇರಿ. ಪ್ರೀತಮ್ಗೆ ತುಂಬ ಜನ ಗರ್ಲ್ ಫ್ರೆಂಡ್ಸ್ ಇರೋ ಮ್ಯಾಟರ್ ನಿಂಗೆ ಗೊತ್ತೇ ಇದೆ ಅಲ್ವಾ? ಬಹುಶಃ ಪ್ರೀತಮ್ ಇವಳ ಜೊತೆ ಅಫೇರ್ ಇಟ್ಕೊಂಡಿದ್ದ ಅನ್ಸುತ್ತೆ. ಆಮೇಲೆ ಏನ್ ಆಮೇಲೆ? ನೀನು ನೋಡಿದ್ಮೇಲೆ ಅವಳ ಜೊತೆ ಸಂಬಂಧ ಕಟ್ ಮಾಡ್ಕೊಂಡಿರ್ಬೋದು. ನೋ ಯದು, ನೀನ್ ಯೋಚನೆ ಮಾಡಿರೋ ರೀತಿನೇ ಸರಿ ಇಲ್ಲ. ಇದು ಎಲೆಕ್ಷನ್ ಟೈಮು. ಪ್ರೀತಮ್ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟು. ಈ ಟೈಮಲ್ಲಿ ಯಾರ ಮೇಲೆ ಬೇಕಾದ್ರೂ ರಾಂಗ್ ಎಲಿಗೇಷನ್ಸ್ ಮಾಡಿರ್ಬೋದು. ಅದನ್ನ ನಾವು ನಂಬೋದಕ್ಕಾಗತ್ತಾ ಯದು? ನೋ ಯದು, ಇದನ್ನ ನಾನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಲ್ಲರಿಗಿಂತ ಹೆಚ್ಚಾಗಿ ನಾನ್ ಪ್ರೀತುನ ಹತ್ರದಿಂದ ನೋಡಿದ್ದೀನಿ. ಅವನು ಈ ತರ ಎಲ್ಲ ಮಾಡೋದಕ್ ಸಾಧ್ಯನೇ ಇಲ್ಲ. ನಾನಿದ್ಯಾವ್ದನ್ನು ನಂಬೋದೇ ಇಲ್ಲ. ಇವಳು ಬ್ಲೈಂಡ್ ಆಗಿ ಪ್ರೀತುನ ನಂಬಿದಾಳೆ. ಈಗ ನಾನು ಏನು ಹೇಳಿದ್ರು ವೇಸ್ಟು. ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಕೊಡೋವರೆಗೂ ಇವಳು ನಂಬಲ್ಲ. ಯದು, ಎಲ್ಲದಕ್ಕಿಂತ ಹೆಚ್ಚು ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನೀನು ಪ್ರೀತುನ ನಂಬಲ್ಲ ಅಂದ್ರೆ ಈ ಕ್ಯಾಂಪೇನಿಂಗ್ ಅಲ್ಲಿ ನೀನಿರೋದೇ ಬೇಡ. ನಂಬಿಕೆನೇ ಇಲ್ದಿರೋರ್ನ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ. ಹಾಗೆ ಅಂತವ್ರ ಜೊತೆ ನಮಗ್ ಕೆಲಸ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಛೇ, ನಾನೆಂಥ ತಪ್ಪು ಮಾಡಿಬಿಟ್ಟೆ. ಇವಳು ಅಷ್ಟು ಸ್ಟ್ರಾಂಗ್ ಆಗಿ ಅವನನ್ನು ನಂಬಿರಬೇಕಾದ್ರೆ ನಾನು ಹೇಳ್ಬಾರ್ದಿತ್ತು. ಐ ಆಮ್ ಸಾರಿ ಕಾವೇರಿ. ಹಿಂಗೆ ನಡೀತಿದೆ ಅನ್ನೋದನ್ನ ನೀನು ಗಮನಕ್ಕೆ ತರ್ತಿದ್ದೀನಿ ಅಷ್ಟೇ. ನೀನು ಸೀರಿಯಸ್ ಆಗಿ ತಗೋಬೇಡ. ನೋಡಿ ಅದು, ಮೊದಲು ಇಂಥದನ್ನೆಲ್ಲ ಇಗ್ನೋರ್ ಮಾಡು. ನಮ್ಮೋರ್ನ ನಾವು ನಂಬಬೇಕು. ಪ್ರೀತು ಈ ಥರ ಎಲ್ಲ ನಂಬಿಸಿ ಕೈ ಕೊಡೋನಂತೂ ಅಲ್ವೇ ಅಲ್ಲ. ಅವನಿಗೆ ಹೆಣ್ಮಕ್ಳ ಮೇಲೆ ತುಂಬಾನೇ ಗೌರವ ಇದೆ. ನಂಬಿಕೆ ಇಲ್ಲದೆ ಇದ್ರೆ ಯಾರ ಜೊತೆನೂ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ ಇದು. ಕಾವೇರಿ, ಸಾರಿ ಅಂತ ಹೇಳಿದ್ನಲ್ಲ. ಈ ಥರ ಅವನ ಬಗ್ಗೆ ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದೆ ಅಷ್ಟೇ. ಅಲ್ಲ, ಯಾರಿದು? ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ? ಗೊತ್ತಿಲ್ಲ ಕಾವೇರಿ. ಪರವಾಗಿಲ್ಲ, ನೀನ್ ಒಂದ್ ಕೆಲಸ ಮಾಡು. ಆ ಹುಡುಗಿ ಯಾರೋ, ಅವಳು ಎಲ್ಲಿರ್ತಾಳೆ ಅಂತ ಪತ್ತೆ ಹಚ್ಚು. ಸರಿ ಕಾವೇರಿ. ಇದ್ರ ಹಿಂದೆ ಯಾರಿರ್ಬೋದು? ಪ್ರಭು ಅಥವಾ ಬೇರೆ ಯಾರಾದ್ರೂ? ಅದ್ಯಾರು ಅಂತ ಆದಷ್ಟು ಬೇಗ ಕಂಡುಹಿಡಿಬೇಕು. ಇಲ್ಲ ಅಂದ್ರೆ ಪ್ರೀತು ಕೆರಿಯರ್ ಸಂಪೂರ್ಣವಾಗಿ ಹಾಳಾಗಿ ಹೋಗುತ್ತೆ. ಸರ್, ಎಲೆಕ್ಷನ್ ಟ್ರೆಂಡು ಯಾವ ಥರ ನಡೀತಾ ಇದೆ ಮತ್ತೆ ಯಾರು ಗೆಲ್ಬೋದು? ಈಗಲೇ ಏನು ಹೇಳಕ್ಕಾಗಲ್ಲ. ಇದು ಎಲೆಕ್ಷನ್ನು. ನಾವು ಅನ್ಕೊಂಡಿರೋದೇ ಒಂದು, ಅದಾಗೋದೇ ಒಂದು. ನೀವೆಲ್ಲ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತಿದ್ದೀರಾ? ಬೆಳೆಗಾರರಿಗೆ ಅನುಕೂಲ ಆಗಬೇಕು, ಅವರ ಹಿತವನ್ನು ಕಾಪಾಡೋರಾಗಿರಬೇಕು, ಅಂಥವ್ರಿಗೆ ಓಟ್ ಹಾಕಬೇಕು. ನಾವಂತೂ ರಾಮ್ ಫ್ಯಾಮಿಲಿಗೆ ಲಾಯಲ್ ಆಗಿಬಿಟ್ಟಿದ್ದೀವಿ. ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಅದು ಸರಿ, ಯಾವಾಗಲೂ ಯಾಕೆ ಒಬ್ಬನೇ ನಿಲ್ಬೇಕು? ಬೇರೆಯವ್ರಿಗೆ ಅವಕಾಶ ಕೊಡೋಣ. ಹೊಸ ನೀರು ಬರಲಿ,
ಹಳೆ ನೀರಾದ್ರೆ ಪಾಚಿ ಕಟ್ಟುತ್ತೆ. ನೋಡಿ, ಇದುವರೆಗೂ ನಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ ನಾವು ನೋಡಬೇಕು. ನಾವು ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಈಗ ರಾಮ್ ಸರ್ನೇ ತಗೊಳ್ಳಿ. ಮೊದಲಿಂದನೂ ಕಾಫಿ ಬೆಳೆಗಾರರಿಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ನನಗಂತೂ ಪ್ರೀತಮ್ ನಿಂತಿರೋದು ಖುಷಿ ಆಗಿದೆಯಪ್ಪ. ಅಂತ ಯುವಕರು ಮುಂದೆ ಬಂದ್ರೆ ಮುಂದೆ ಸುಧಾರಣೆ ಆಗಬಹುದಲ್ವಾ? ಎಲ್ಲ ಎಲೆಕ್ಷನ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೆಸ್ತಿರೋ ಹಾಗಿದೆ. ಹೌದು ಸರ್, ನೀವ್ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ನಾನಾ ನನಗೇನೋ ಆ ಪ್ರೀತಮ್ ಬಗ್ಗೆ ಯಾವತ್ತೂ ಯಾವ ಭರವಸೆನೂ ಇರಲಿಲ್ಲ. ಆದರೂ ಅವನು ಮಾತಾಡೋದನ್ನ ಕೇಳಿ ಪರವಾಗಿಲ್ಲ ಈ ಹುಡುಗ ಅಂದ್ಕೊಂಡಿದ್ದೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ವೃತ್ತಂ ಯತ್ನೇನ ಸಂರಕ್ಷೇ. ಅಂದ್ರೇನು ಗೊತ್ತೇ? ತನ್ನ ಶೀಲ ಸ್ವಭಾವ ನಡತೆಗಳನ್ನು ಒಬ್ಬ ಕಷ್ಟಪಟ್ಟಾದರೂ ಸಂರಕ್ಷಣೆ ಮಾಡ್ಕೋಬೇಕು ಅಂತ. ಇವನನ್ನು ನೋಡಿದ್ರೆ ಬೇರೆಯವರು ಶೀಲಾನೇ ಕಳೆಯೋ ಕೆಲಸ ಮಾಡ್ತಾ ಇದ್ದಾನೆ. ಸರ್, ಏನು ಹೇಳ್ತಾ ಇದ್ದೀರಾ ನೀವು? ಆ ಪರಶುರಾಮನ ಮಗ, ಅದೇ ಆ ಪ್ರೀತಮ್, ಅವನ ಎಂಥ ಚರಿತ್ರಹೀನ ಅನ್ನೋದು ಬೀದಿಗೆ ಬಂದಿದೆ ಕಣ್ರಿ. ಏನ್ ಬಂದಿದೆ ಸರ್? ಹೇ, ಥೋ, ಥೋ. ಈ ವಿಷಯನ ಬಾಯಲ್ಲಿ ಹೇಳೋದಕ್ಕೂ ನನಗೆ ಹೇಸಿಗೆ ಆಗ್ತಾ ಇದೆ. ಅದೇನೋ ಗಾದೆ ಹೇಳ್ತಾರಲ್ಲ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ, ಹಾಗೆ. ಅದಕ್ಕೆ ನಾನು ಹೇಳೋಲ್ಲ, ನೀವೇ ಕಣ್ಣಾರೆ ನೋಡ್ಬಿಡಿ. ಏನ್ರಿ ಹುಡುಗಿ ಹೀಗ್ ಮಾತಾಡ್ತಿದ್ದಾಳೆ?